ಶಿವಮೊಗ್ಗ ಬೆಂಗಳೂರು ನಡುವೆ ಸಂಚರಿಸ್ತಾ ಇದ್ದಂಥ ಇಂಡಿಗೋ ವಿಮಾನ ತನ್ನ ಹಾರಾಟ ನಿಲ್ಲಿಸಿದೆ. ಈ ಬಗ್ಗೆ ಸಂಸದ ಬಿ.ವೈ. ರಾಘವೇಂದ್ರ ಸುದ್ದಿಗೋಷ್ಠಿಯಲ್ಲಿ ಮಾತಾಡಿದ್ದಾರೆ. ಈ ಕುರಿತಂತೆ ಪರ್ಯಾಯ ಕ್ರಮಗಳನ್ನು ಕೈಗೊಳ್ಳಕ್ಕೆ ಸಚಿವ ಎಂ.ಬಿ. ಪಾಟೀಲ್ ಅವರಿಗೆ ಮನವಿ ಮಾಡಿದ್ದೇವೆ. ಇಂಡಿಗೋ ಸಂಸ್ಥೆ ಪೈಲಟ್ ಕೊರತೆ ಅಂತ ನಮಗೆ ಪತ್ರ ಬರೆದಿದೆ. ಈ ಹಿಂದೆ ಬೀದರ್ನಲ್ಲೂ ಈ ರೀತಿಯ ಸಮಸ್ಯೆ ಆಗಿತ್ತು. ಅಲ್ಲಿ ಸಮಸ್ಯೆ ನಿವಾರಣೆ ಮಾಡಲಾಗಿದೆ. ಈ ಕುರಿತಂತೆ ಸಚಿವ ಎಂ.ಬಿ. ಪಾಟೀಲ್ ಅವರಿಗೆ ಮನವಿ ಮಾಡಿ ವಿಮಾನ ಹಾರಾಟ ನಡೆಸೋಕೆ ಅವಕಾಶವನ್ನು ಕಲ್ಪಿಸುವಂತೆ ಮುಂದಿನ ಕ್ರಮ ಕೈಗೊಳ್ಳುವಂತೆ ಕೋರಿದ್ದೇವೆ ಅಂತೇಳಿ ಸಂಸದ ಬಿ.ವೈ. ರಾಘವೇಂದ್ರ ಹೇಳಿದ್ದಾರೆ. ಸರ್, ನಾನು ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಸಾಹೇಬರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ. ಸೊ ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ನನಗೆಲ್ಲ ಒಂದು ಕಡೆಗೆ ಅವ್ರು ಬರೆದಂಥ ಪತ್ರ, ಇಂಡಿಗೋ ಮ್ಯಾನೇಜ್ಮೆಂಟಿಂದ ಬಂದಿದ್ದ ಪತ್ರ, ಶಾರ್ಟೇಜ್ ಆಫ್ ಫ್ಲೈಟು ಮತ್ತು ಪೈಲಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆಗೆ ನಂಗೆ ಸಿಕ್ಕಂಥ ಸುದ್ದಿ ಪ್ರಕಾರ ಹಿಂದೆ BJP ಸರ್ಕಾರ ಇದ್ದಾಗ ಶಿವಮೊಗ್ಗ ಬೆಂಗಳೂರು ಇದು ಉಡಾನ್ ಅಂಡರ್ನಲ್ಲಿ ಏನು ಬರಲ್ಲ, ಉಳಿದಂಥ ರೂಟಲ್ಲಿ ಉಡಾನಲ್ಲಿ ಬರುತ್ತೆ. ಸೊ ಅವು ಕೂಡ ಒತ್ತಾಯ ಮಾಡಿ ಅವ್ರನ್ನ ಕರ್ಕೊಂಬಂದಿತ್ತು. ಪ್ಲಸ್ ನಮ್ಮ ಸರ್ಕಾರದಿಂದ ಪರ್ ಸೀಟ್ 50%ಗಿಂತ ಕಮ್ಮಿ ಆಯಿತು ಅಂದರೆ ಆ ರಿಮೈನಿಂಗ್ ಸೀಟ್ಸಿಗೆ ಪರ್ ಸೀಟ್ಗೆ 500 ರೂಪೀಸ್ ಕೊಡಬೇಕು ಪರ್ ಡೇ ಅನ್ನೋದು ಕೂಡ ಅಗ್ರಿಮೆಂಟಲ್ಲಿ ಮಾಡಿ 2 ವರ್ಷ ನಾವು ಕೊಟ್ಟಿದ್ದೀವಿ. ಸೊ ಆ ಅಗ್ರಿಮೆಂಟ್ ಮೊನ್ನೆ 25ನೇ 2025 ಮುಗೀತು. ಆದರೂ 1 ವರ್ಷ ಹಾಗೆ ರನ್ ಮಾಡಿದ್ದಾರೆ. ಹಾಗಾಗಿ ನಾನು ಎಂ.ಬಿ. ಪಾಟೀಲ್ರವರಿಗೆ, ಗೌರವಾನ್ವಿತ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಬೈ ಎಲೆಕ್ಷನ್ ಬ್ಯುಸಿ ಇದ್ದರು, ಫೋನಲ್ಲಿ ಸಿಗೋದು ಕಷ್ಟ ಆಗಿತ್ತು. ಅಂತೂ ಕೊನೆಗೆ ಫೋನಲ್ಲಿ ಸಿಕ್ಕರು. ಒಂದು 8-10 ನಿಮಿಷ ಮಾತಾಡಿದ್ವಿ ಫೋನಲ್ಲಿ. ನನಗೆ ಸುದ್ದಿ ಇರೋ ಪ್ರಕಾರ ಬೀದರಲ್ಲಿ ಅಲ್ಲಿಯ ಒಂದು ಇಂಡಿಗೋ ಏರ್ಲೈನ್ಸಿಗೆ ಏನು ಯಡಿಯೂರಪ್ಪನವರು ಏನು VGF ಕೊಟ್ಟಿದ್ದರು ಅದೇ ಥರ ಅಲ್ಲಿ ಕೊಟ್ಟಿದ್ದಾರೆ ಅಂತ ಸುದ್ದಿ ಇದೆ. ನಾನು ಹೇಳಿದೆ ಗೌರವಾನ್ವಿತ ಎಂ.ಬಿ. ಪಾಟೀಲ್ರಿಗೆ, ನೋಡಿ ಸರ್, ಅದು ಹೆಂಗೆ ರಾಜ್ಯ ಸರ್ಕಾರ ಕೊಡೋಕ್ಕೆ ಬರುತ್ತಪ್ಪ ಅಂತ ಅಂದರು. ನೋಡಿ ಸರ್, ಯಡಿಯೂರಪ್ಪನವರು ಮುಖ್ಯಮಂತ್ರಿಯಿಂದ ಕೊಟ್ಟಿದ್ದಾರೆ, ನಿಮ್ಮ ಕಣ್ಮುಂದೆ ಇದೆ ಹಳೆ ಅಗ್ರಿಮೆಂಟು, ಅದನ್ನು ಇನ್ನೊಂದು 2 ವರ್ಷ ಕಂಟಿನ್ಯೂ ಮಾಡಿಕೊಡಿ ಅಂಥೇಳಿ ರಿಕ್ವೆಸ್ಟ್ ಮಾಡಿದ್ದೀನಿ. ನೋಡೋಣ, ಮಾಡ್ಬೋದು ಅಂತ ಅನಿಸುತ್ತೆ. ಮಾಡಬೇಕು, ಮಾಡಿದ್ರೆ ಅದು ನಮಗೆ ಈ ಲೈನ್ ಉಳಿಸ್ಕೊಳ್ಲಿಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು, ಏರ್ಲೈನ್ಸ್ ಅವ್ರಿಗೆ ಅನಿಸಿರ್ಬೋದು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಡಿಲೇ ಆಗ್ತಾ ಇದೆ, ಮತ್ತು ಮಾನ್ಸೂನು ರೈನಿ ಸೀಸನ್ ಬರ್ತಾ ಇದೆ. ನಂಬರ್ ಆಫ್ ಫ್ಲೈಟ್ಸು ಮಧ್ಯದಲ್ಲಿ ಬಂದು ಕ್ಯಾನ್ಸಲ್ ಆದಂಥ ಉದಾಹರಣೆಗಳು ಹೋದ ಮಾನ್ಸೂನಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇನ್ನೂ ಕೂಡ ಇವ್ರು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇನ್ನೂ ಪ್ರೊವೈಡ್ ಮಾಡಿಲ್ಲಲ್ಲ ಅಂತೇಳಿ ಅದು ಕೂಡ ಮನಸ್ಸಲ್ಲಿ ಇರ್ಬೋದು ಅಂತ ಅನಿಸ್ತಾ ಇದೆ. ಸೊ ಈ ಎರಡೂ ವಿಚಾರ ಇಟ್ಕೊಂಡು ಏರ್ಲೈನ್ಸ್ ಅವರಿಗೆ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಕೇಂದ್ರದಿಂದ ನಾವು ಮಾಡ್ತಾ ಇದ್ದೀವಿ. ರಾಜ್ಯದ ಕಡೆಯಿಂದ ಆ VGF ಏನು ಕೊಡಬೇಕು ಅದನ್ನು ಇನ್ನೊಂದು 2 ವರ್ಷ ಕಂಟಿನ್ಯೂ ಮಾಡಿ ಅಂತಲೂ ಕೂಡ ಒತ್ತಾಯ ಮಾಡಿದ್ದೀನಿ. ಇನ್ನು ರಾಜ್ಯ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಸರ್ ಇದು. ಸರ್, ನಾನು ಗೌರವಾನ್ವಿತ ಪ್ರಹ್ಲಾದ್ ಜೋಶಿ ಸಾಹೇಬರು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ. ಸೊ ಇದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ನನಗೆಲ್ಲ ಒಂದು ಕಡೆಗೆ ಅವ್ರು ಬರೆದಂಥ ಪತ್ರ, ಇಂಡಿಗೋ ಮ್ಯಾನೇಜ್ಮೆಂಟಿಂದ ಬಂದಿದ್ದ ಪತ್ರ, ಶಾರ್ಟೇಜ್ ಆಫ್ ಫ್ಲೈಟು ಮತ್ತು ಪೈಲಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಎಲ್ಲೋ ಒಂದು ಕಡೆಗೆ ನಂಗೆ ಸಿಕ್ಕಂಥ ಸುದ್ದಿ ಪ್ರಕಾರ ಹಿಂದೆ BJP ಸರ್ಕಾರ ಇದ್ದಾಗ ಶಿವಮೊಗ್ಗ ಬೆಂಗಳೂರು ಇದು ಉಡಾನ್ ಅಂಡರ್ನಲ್ಲಿ ಏನು ಬರಲ್ಲ, ಉಳಿದಂಥ ರೂಟಲ್ಲಿ ಉಡಾನಲ್ಲಿ ಬರುತ್ತೆ. ಸೊ ಅವು ಕೂಡ ಒತ್ತಾಯ ಮಾಡಿ ಅವ್ರನ್ನ ಕರ್ಕೊಂಬಂದಿತ್ತು. ಪ್ಲಸ್ ನಮ್ಮ ಸರ್ಕಾರದಿಂದ ಪರ್ ಸೀಟ್ 50%ಗಿಂತ ಕಮ್ಮಿ ಆಯಿತು ಅಂದರೆ ಆ ರಿಮೈನಿಂಗ್ ಸೀಟ್ಸಿಗೆ ಪರ್ ಸೀಟ್ಗೆ 500 ರೂಪೀಸ್ ಕೊಡಬೇಕು ಪರ್ ಡೇ ಅನ್ನೋದು ಕೂಡ ಅಗ್ರಿಮೆಂಟಲ್ಲಿ ಮಾಡಿ 2 ವರ್ಷ ನಾವು ಕೊಟ್ಟಿದ್ದೀವಿ. ಸೊ ಆ ಅಗ್ರಿಮೆಂಟ್ ಮೊನ್ನೆ 25ನೇ 2025 ಮುಗೀತು. ಆದರೂ 1 ವರ್ಷ ಹಾಗೆ ರನ್ ಮಾಡಿದ್ದಾರೆ. ಹಾಗಾಗಿ ನಾನು ಎಂ.ಬಿ. ಪಾಟೀಲ್ರವರಿಗೆ, ಗೌರವಾನ್ವಿತ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟ್ರಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ.